Hello dear students, welcome back to physics online class. We are in the discussion of numericals related to work done in case of isothermal process as well as in case of adiabatic process. Let me continue about that thermodynamic process related questions here. So just I will read out the question here. The pressure and density of diatomic gas is 7/5. ಹೌದಾ ಇಲ್ಲಿ ಏನಂತ ಕೊಟ್ಟಿದ್ದಾರೆ gamma value ಕೊಟ್ಟಿದ್ದಾರೆ. So gamma value for diatomic gas ಏನಿದೆ so 7/5 ಇದೆ. Pressure and density of diatomic gas changes adiabatically. So diatomic gas ನ pressure ಏನಾಗ್ತಿದೆ so changes ಆಗ್ತಿದೆ, adiabatic changes ಆಗ್ತಿದೆ. ಹೌದಾ P and D to P dash and D dash. Initial pressure P ಅಂತ ಇದೆ, initial density D ಅಂತ ಇದೆ. So ಈ pressure P ಇದ್ದಿದ್ದು ಏನಾಗ್ತಿದೆ P dash ಆಗ್ತಿದೆ, D ಇದ್ದಿದ್ದಂತ density D dash ಆಗ್ತಿದೆ. So if D dash by D is equal to 32, given thing ಒಳಗೆ ಏನಂತ ಕೊಟ್ಟಿದ್ದಾರೆ D ಅಂತಂದ್ರೆ ಡೆನ್ಸಿಟಿ D dash by D which is equal to 32. ಏನಂತ ಇದೆ ಡೆನ್ಸಿಟಿ 32 ಅಂತ ಇದೆ. Then P dash by P should be ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕಿಲ್ಲಿ ಫೈನಲ್ ಪ್ರೆಷರ್ ಡಿವೈಡ್ ಬೈ ಇನಿಷಿಯಲ್ ಪ್ರೆಷರ್ ಐ ನೀಡ್ ಟು ಫೈಂಡ್ ಔಟ್ ಹಿಯರ್. ದೆನ್ relation between pressure and volume I know pressure is inversely proportional to volume, and what is the relation between volume and density? That is inversely proportional. Notably pressure is inversely proportional to volume. Pressure ಏನಾಗಿದೆ ವಾಲ್ಯೂಮ್ ಗೆ ವಿಲೋಮಾನುಪಾತದಲ್ಲಿದೆ. ಇಲ್ಲಿ ವಾಲ್ಯೂಮ್ ಮತ್ತು ಡೆನ್ಸಿಟಿ ನೋಡ್ರಿ, ಡೆನ್ಸಿಟಿ is equal to mass per unit volume ಅಂತ ಇದೆ. ಹೌದಾ ಇದರ ಅರ್ಥ ಏನು ಡೆನ್ಸಿಟಿ is inversely proportional to volume. ಹೌದಾ ಇಲ್ಲಿ V ಎಂದದ್ದನ್ನ ಏನಂತ ಬರೀಬಹುದು pressure is inversely proportional to volume. ವಾಲ್ಯೂಮ್ ಏನಂತ ಬರೀಬಹುದು 1 by density. ಇದು ಮೇಲ್ಗಡೆ ಹೋಗುತ್ತೆ. ಸೊ ಏನಾಯ್ತು ಪ್ರೆಷರ್ ಅಂಡ್ ಡೆನ್ಸಿಟಿ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ಪ್ರೆಷರ್ ಮತ್ತು ಡೆನ್ಸಿಟಿ ಏನಾಯ್ತು ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಯ್ತು, ನೇರ ಅನುಪಾತದಲ್ಲಿ ಆಯ್ತು. ಸೊ ಇವಾಗ ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು ರಿಲೇಷನ್ ಬಿಟ್ವೀನ್ ಪ್ರೆಷರ್ ಅಂಡ್ ಡೆನ್ಸಿಟಿ. ಹೌದಾ ಫ್ರಮ್ ರಿಲೇಷನ್ ಬಿಟ್ವೀನ್ ಪ್ರೆಷರ್ ಅಂಡ್ ವಾಲ್ಯೂಮ್ ವಿ ನೋ ದಿಸ್ ಫಾರ್ಮುಲಾ ರೈಟ್. ಇದನ್ನ ಏನಂತ ಬರಿಬಹುದು ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಥವಾ K ಡಿವೈಡ್ ಬೈ V ಟು ದಿ ಪವರ್ ಆಫ್ ಗಾಮಾ. ವಾಲ್ಯೂಮ್ ಮತ್ತು ಡೆನ್ಸಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ, ಇದನ್ನ ಏನಂತ ಬರಿಬಹುದು D ಟು ದಿ ಪವರ್ ಆಫ್ ಗಾಮಾ ಇಂಟು K ವಿ ಕ್ಯಾನ್ ಕನ್ಸಿಡರ್. ಹೌದಾ P ಡ್ಯಾಶ್ ಬೈ P ನ ಏನಂತ ಬರಿಬಹುದು D ಡ್ಯಾಶ್ ಬೈ D ಹೋಲ್ ಟು ದಿ ಪವರ್ ಆಫ್ ಗಾಮಾ. ಹೌದಾ ಸೊ ಅದಕ್ಕೆ ಈ ತರ ಬರ್ಕೊಂಡೆ ವಾಲ್ಯೂಮ್ ಮತ್ತು ಡೆನ್ಸಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ಪ್ರೆಷರ್ ಮತ್ತು ಡೆನ್ಸಿಟಿ ಏನಾಯ್ತು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಯ್ತು. P ಡ್ಯಾಶ್ ಬೈ P ಇಟ್ ಈಸ್ ಈಕ್ವಲ್ ಟು D ಡ್ಯಾಶ್ ಏನಂತ ಕೊಟ್ಟಿದ್ದಾರೆ 32. ಹೌದಾ 32 ಅಂತ ಕೊಟ್ಟಿದ್ದಾರೆ. ಗಾಮಾ ವ್ಯಾಲ್ಯೂ ಎಷ್ಟಿದೆ ಫಾರ್ ಡಯಾಟಮಿಕ್ ಗ್ಯಾಸ್ 7/5 ಅಂತ ಇದೆ. ಹೌದಾ ನಾವು ಲುಕ್ ಅಟ್ P ಡ್ಯಾಶ್ ಬೈ P which is equal to ಹೌದಾ 32 ನ ಏನಂತ ಬರೀಬಹುದು ಸೊ 2 ಟು ದಿ ಪವರ್ ಆಫ್ 5 ಅಂತ ಬರೀಬಹುದು. ಹೌದಾ 7/5 ಹೋಲ್ ಟು ದಿ ಪವರ್ 5 ಟರ್ಮ್ ಕ್ಯಾನ್ಸಲ್ ಆಯ್ತು. P ಡ್ಯಾಶ್ ಬೈ P which is equal to 2 ಟು ದಿ ಪವರ್ ಆಫ್ 7. ಸೊ 2 ಟು ದಿ ಪವರ್ ಆಫ್ 7 ಅಂದ್ರೆ ಏನಂತ ಆಯ್ತು ಆನ್ಸರ್ ಇಲ್ಲಿ ಸೊ ದಟ್ ಈಸ್ 128. P ಡ್ಯಾಶ್ ಬೈ P which is equal to 128. So this is our answer. So hope you get this thing. So we'll look at next one. An ideal gas at a pressure of 1 atmosphere. Pressure ಎಷ್ಟಿದೆ ideal gas 1 atmosphere ಇದೆ and temperature 27 degrees Celsius. ಆ ಗ್ಯಾಸಿನ ಟೆಂಪರೇಚರ್ ಎಷ್ಟಿದೆ 27 degrees Celsius. 27 ಇದನ್ನ ಕೆಲ್ವಿನ್ ಅಲ್ಲಿ ಬರ್ಕೋಬೇಕಾದ್ರೆ ಏನು ತಗೋಬೇಕು +273. ಸೊ ಟೆಂಪರೇಚರ್ ಎಷ್ಟಾಯ್ತು ಇಲ್ಲಿ 300 ಕೆಲ್ವಿನ್ ಅಂತ ಆಯ್ತು. ಟೆಂಪರೇಚರ್ ಇಷ್ಟಿದೆ. ಹೌದಾ ಈಸ್ ಕಾಂಪ್ರೆಸ್ಡ್ ಅಡಿಯಾಬೆಟಿಕಲಿ ಆ ಗ್ಯಾಸ್ನ ಅಡಿಯಾಬೆಟಿಕ್ ಕಾಂಪ್ರೆಷನ್ ಮಾಡ್ತಿದ್ದಾರೆ ಅಂಟಿಲ್ ಇಟ್ಸ್ ಪ್ರೆಷರ್ ಬಿಕಮ್ಸ್ 8 ಟೈಮ್ಸ್ ಆಫ್ ದ ಇನಿಷಿಯಲ್ ಪ್ರೆಷರ್. ನೋಡ್ರಿ ಇಲ್ಲಿ ಇನಿಷಿಯಲ್ ಪ್ರೆಷರ್ನ ನಾನು P ಅಂತ ತಗೊಂತೀನಿ, ಕಾಂಪ್ರೆಸ್ ಮಾಡಿದಾಗ ಆ ಗ್ಯಾಸಿನ ಪ್ರೆಷರು ಇನಿಷಿಯಲ್ ಪ್ರೆಷರ್ಕಿಂತ 8 ಪಟ್ಟು ಏನಾಗಿದೆ ಜಾಸ್ತಿ ಆಗಿದೆ. ಹೌದಾ ದೆನ್ ಫೈನಲ್ ಟೆಂಪರೇಚರ್ ಈಸ್ ಸೊ ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಫೈನಲ್ ಟೆಂಪರೇಚರ್ನ ಫೈಂಡ್ ಔಟ್ ಮಾಡ್ಕೋಬೇಕು. T1 ವ್ಯಾಲ್ಯೂ ಕೊಟ್ಟಿದ್ದಾರೆ, T2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಹೌದಾ ಇಲ್ಲಿ ಗಾಮಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದಾ ಗಾಮಾ ವ್ಯಾಲ್ಯೂ ಈಸ್ 3/2. ಗಾಮಾ ಅಂದ್ರೆ ಇಲ್ಲಿ ಅಡಿಯಾಬೆಟಿಕ್ ಕಾನ್ಸ್ಟೆಂಟ್. ಹೌದಾ ನೋಡ್ರಿ ಇಲ್ಲಿ ನನಗೆ ಪ್ರೆಷರ್ ಗೊತ್ತಿದೆ, ಟೆಂಪರೇಚರ್ T1 ಗೊತ್ತಿದೆ, T2 ಫೈಂಡ್ ಔಟ್ ಮಾಡ್ಕೋಬೇಕು.
what is the connecting formula? P to the power of 1 minus gamma into T to the power gamma, which is equal to constant. ಈ ರಿಲೇಷನ್ ಗೊತ್ತಿದೆ. ಇದನ್ನು ನಾನು ಏನಂತ ಬರಿಬೋದು? T to the power of gamma constant divide by P to the power of 1 minus gamma. ಸೊ ಇದು ನ್ಯೂಮರೇಟರ್ಗೆ ಹೋಯ್ತು ಅಂತ ಅನ್ಕೋರಿ. ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ತಗೋರಿ. T to the power of gamma constant into P to the power of minus 1 plus gamma, ಅಥವಾ ಅದನ್ನು gamma minus 1 ಅಂತ ಬರೀಬೋದಾ? ಹೌದಾ? ನೋಡಿ ಇಲ್ಲಿ ಈ T to the power of gamma ಪವರ್ನ ಈ ಕಡೆ ತಗೋರಿ. ಕಾನ್ಸ್ಟಂಟ್ ಇಂಟು P to the power of gamma minus of 1 divide by gamma. So look at here, temperature which is proportional to P to the power of gamma minus of 1 divide by gamma. ಈ ವೇವ್ ಒಳಗನ್ನು ನಾನು ಬರಿಬೋದು. ಇದನ್ನು ಯಾವ ವೇವ್ ಒಳಗೆ ಬರಿಬೋದು? ಈ ವೇವ್ ಒಳಗಡೆ ಬರಿಬೋದು. ಹೌದಾ? ಇದರಿಂದ ನನಗೆ ಏನನ್ನ ರಿಲೇಷನ್ ಸಿಗ್ತಿಲ್ಲಿ ನೋಡಿ, T2 by T1 which is equal to P2 by P1 whole to the power of gamma minus of 1 divide by gamma. ಈ ಥರ ರಿಲೇಷನ್ ಬರಿಬೋದಾ? ನೋಡ್ರಿ, ನಾನು T2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. T1 ವ್ಯಾಲ್ಯೂ ಗೊತ್ತಿದೆ ಆಲ್ರೆಡಿ 300 ಅಂತ ಇದೆ. P2 ಅಂದ್ರೆ ಏನಂತ ಬರಿಬೋದು? 8 times of P divide by P whole to the power of gamma ವ್ಯಾಲ್ಯೂ ಎಷ್ಟಿದೆ? 3/2 ಅಂತ ಇದೆ. ನೋಡ್ರಿ, 3/2 minus 1 whole divide by 3/2. ಇದನ್ನು ಡಿನಾಮಿನೇಟರ್ ಆಸ್ ಇಟ್ ಈಸ್ ಬರ್ಕೊಳ್ಳಿ. P ಟರ್ಮ್ ಕ್ಯಾನ್ಸಲ್ ಆಯಿತು. ಹೌದಾ? 8 to the power of 3/2 minus of 1, so that is 1/2 whole to the power of 3/2. ಹೌದಾ? ದಿಸ್ ವಿಲ್ ಗೆಟ್ ಕ್ಯಾನ್ಸಲ್. 2 ಅನ್ನೋ ಟರ್ಮ್ ಕ್ಯಾನ್ಸಲ್ ಆಯಿತು. T2 ಡಿವೈಡ್ ಬೈ 300. 8ಅನ್ನು ಏನಂತ ಬರ್ಕೋಬೋದು? 2 ಕ್ಯೂಬ್ ಅಂತ ಬರ್ಕೋಬೋದು. ಹೋಲ್ ಟು ದಿ ಪವರ್ ಆಫ್ 1/3 ಅಂತ ಇದೆ. ಈ ಟರ್ಮ್ ಕ್ಯಾನ್ಸಲ್ ಆಯಿತು. T2 ವಿಚ್ ಈಸ್ ಈಕ್ವಲ್ ಟು 2 ಇಂಟು 300 ಅಂತ ಆಯಿತು. ಹೌದಾ? T2 ವಿಚ್ ಈಸ್ ಈಕ್ವಲ್ ಟು 600 ಕೆಲ್ವಿನ್. ಸೊ ದಿಸ್ ಇಸ್ ದ ಆನ್ಸರ್. ಸೊ ನನ್ನ ಟೆಂಪ್ರೇಚರ್ ಎಷ್ಟಾಯಿತು? T2 600 ಕೆಲ್ವಿನ್ ಆಯಿತು. ಹೌದಾ? 300 ಕೆಲ್ವಿನ್ ಇದ್ದಿದ್ದು ಟೆಂಪ್ರೇಚರ್ ಏನಾಗಿದೆ? 600 ಕೆಲ್ವಿನ್ ಅಂತ ಇದೆ. ಸೊ ನೋಡ್ರಿ, ಇಲ್ಲಿ ಆಪ್ಷನ್ನಲ್ಲಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಸೊ ಕೆಲ್ವಿನ್ ಇದು ಡಿಗ್ರಿ ಸೆಲ್ಸಿಯಸ್ ಯಾವ ಥರ ಮಾಡಬೇಕು? 600 minus of 273. ಸೊ ದಟ್ ಈಸ್ 3. ಸೊ ಆನ್ಸರ್ ಈಸ್ 327 ಡಿಗ್ರಿ ಸೆಲ್ಸಿಯಸ್. ಮತ್ತೆ ನಾನು ಏನಂತ ತಗೊತೀನಿ? ಕೆಲ್ವಿನ್ ಇದ್ದು ನಾನು ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಕನ್ವರ್ಟ್ ಮಾಡಿದೆ. 2 moles of an ideal monoatomic gas at 27 degree Celsius occupies a volume of V. ನೋಡ್ರಿ, ಇಲ್ಲಿ ಏನಿದೆ? 2 moles of an ideal monoatomic gas. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 2 ಅಂತ ಇದೆ. ಹಂಗಂದ್ರೆ n ವ್ಯಾಲ್ಯೂ ಏನು? n ವ್ಯಾಲ್ಯೂ ವಿಚ್ ಈಸ್ ಈಕ್ವಲ್ ಟು 2. 2 moles of an ideal monoatomic gas at 27 degree Celsius. monoatomic gas ಇದರ ಟೆಂಪರೇಚರ್ ಎಷ್ಟಿದೆ? 27 ಅಂತ ಇದೆ. ಕೆಲ್ವಿನ್ ಒಳಗೆ ಕನ್ವರ್ಟ್ ಮಾಡ್ಕೊಂಡಾಗ ಇದರ ಟೆಂಪರೇಚರ್ ಎಷ್ಟಾಯಿತು? 300 ಕೆಲ್ವಿನ್ ಅಂತ ಆಯ್ತು. ಇದು ಯಾವ ಗ್ಯಾಸು? ಮೋನೋಆಟೋಮಿಕ್ ಗ್ಯಾಸು. ಹೌದಾ? ಮೋನೋಆಟೋಮಿಕ್ ಗ್ಯಾಸ್ಗೆ ಗಾಮಾ ವ್ಯಾಲ್ಯೂ ಏನಂತಾಗಿದೆ? ದಟ್ ಈಸ್ 5/3. ಕ್ವಶನಲ್ಲಿ ಗಿವನ್ ಥಿಂಗ್ ಇದೆ, ಅಥವಾ ಕೊಡದೇ ಇದ್ರೂ ಮೋನೋಆಟೋಮಿಕ್ ಗ್ಯಾಸಿನ ಗಾಮಾ ವ್ಯಾಲ್ಯೂ 5/3 ಅಂತ ನೆನ್ಪಿಡ್ಬೇಕು. ಹೌದಾ? ಇಫ್ ಗ್ಯಾಸ್ ಈಸ್ ಎಕ್ಸ್ಪ್ಯಾಂಡ್ ಅಡಿಯಾಬೆಟಿಕಲಿ ಟು ವಾಲ್ಯೂಮ್ 2V. ಹೌದಾ? ಇನಿಷಿಯಲ್ ವಾಲ್ಯೂಮ್ ಏನಂತ ಇದೆ? V ಅಂತ ಇದೆ. ಇದು ಅಡಿಯಾಬೆಟಿಕ್ ಎಕ್ಸ್ಪ್ಯಾಂಡ್ ಆದಾಗ ಇದ್ರ ವಾಲ್ಯೂಮ್ ಏನಾಯಿತು? ಮೊದಲು ಇದ್ದಿದ್ದಕ್ಕಿಂತ 2 ಪಟ್ಟು ಜಾಸ್ತಿ ಆಯಿತು. ದೆನ್ ವರ್ಕ್ ಡನ್ ಬೈ ದ ಗ್ಯಾಸ್ ವಿಲ್ ಬಿ. ಹೌದಾ? ಏನಂತ ತಗೋಬೇಕಿಲ್ಲಿ? ವರ್ಕ್ ಡನ್ ಬೈ ದ ಗ್ಯಾಸ್ ಐ ವಾಂಟ್ ಟು ಫೈಂಡ್ ಔಟ್ ಹಿಯರ್. ಸೊ ಇಲ್ಲಿ ಅಡಿಯಾಬೆಟಿಕ್ ಪ್ರೋಸೆಸ್. ಹೌದಾ? ವರ್ಕ್ ಡನ್ ಇನ್ ಕೇಸ್ ಆಫ್ ಅಡಿಯಾಬೆಟಿಕ್ ಪ್ರೋಸೆಸ್ನಲ್ಲಿ ಫಾರ್ಮುಲಾ ಏನಿದೆ? N into R divide by gamma minus of 1 T1 minus of T2. ರೈಟ್? N ವ್ಯಾಲ್ಯೂ ಏನಂತಿದೆ? 2 ಅಂತಿದೆ. R ವ್ಯಾಲ್ಯೂ ಗ್ಯಾಸ್ ಕಾನ್ಸ್ಟೆಂಟ್ 8.31. ಗಾಮಾ ವ್ಯಾಲ್ಯೂ ಗೊತ್ತಿದೆ 5/3. T1 ವ್ಯಾಲ್ಯೂ ಗೊತ್ತಿದೆ 300 ಕೆಲ್ವಿನ್. ಬಟ್ ನನಗೆ ಯಾವ ವ್ಯಾಲ್ಯೂ ಗೊತ್ತಿಲ್ಲ? T2 ವ್ಯಾಲ್ಯೂ ಗೊತ್ತಿಲ್ಲ. ಇಲ್ಲಿ ಮೊದಲು T2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ T2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ ತಕ್ಷಣ ಎಲ್ಲ ವ್ಯಾಲ್ಯೂನ ಸೊ ಈ ಫಾರ್ಮುಲಾನಲ್ಲಿ ಹಾಕಿದ್ರೆ ನನಗೆ ಯಾವ ವ್ಯಾಲ್ಯೂ ಸಿಗುತ್ತೆ? ವರ್ಕ್ ಡನ್ ಸಿಗುತ್ತೆ. ಲುಕ್ ಆಟ್ ಹಿಯರ್. ಹೌ ಟು ಫೈಂಡ್ ದಟ್ T2 ವ್ಯಾಲ್ಯೂ? ಈ ಗಿವನ್ ಈ ಕ್ವಶನ್ ಅಲ್ಲಿ 2 ಟರ್ಮ್ಸ್ ಅನ್ನೋನ್ ಇದೆ. ವರ್ಕ್ ಡನ್ ಫೈಂಡ್ ಔಟ್ ಮಾಡ್ಕೋಬೇಕಾದಾಗ ನಾನು T2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು ಮೊದಲು. ಸೊ ಮೊದಲು T2 ವ್ಯಾಲ್ಯೂ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್
ವಾಲ್ಯೂಮ್ ಕೊಟ್ಟಿದ್ದಾರೆ ಮತ್ತು ಟೆಂಪರೇಚರ್ ಕೊಟ್ಟಿದ್ದಾರೆ, ಹೌದಾ? ಸೊ ನಮಗೆ ಯಾವ ಕನೆಕ್ಟಿಂಗ್ ಫಾರ್ಮುಲಾ ಗೊತ್ತಿದೆ? ರಿಲೇಷನ್ ಬಿಟ್ವೀನ್ ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್, ಹೌದಾ? ವಿ ಟು ದಿ ಪವರ್ ಆಫ್ ಗಾಮಾ ಮೈನಸ್ ಆಫ್ 1 ಇಂಟು ಟಿ ವಿಚ್ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್, ಹೌದಾ? ಏನಂತ ಬರೀಬೋದು ಅದನ್ನು? ಟಿ ವಿಚ್ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್ ಡಿವೈಡೆಡ್ ಬೈ ವಿ ಟು ದಿ ಪವರ್ ಆಫ್ ಗಾಮಾ ಮೈನಸ್ ಆಫ್ 1. ಇದನ್ನು ನಾನು ರೇಷಿಯೋ ಒಳಗೆ ಬರ್ಕೊತೀನಿ. T2 by T1 which is equal to V1 by V2 whole to the power of gamma minus 1. ಈ ಥರ ಬರಿಬೋದಾ? ನೋಡಿ, T2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. T1 ವ್ಯಾಲ್ಯೂನ ಕೊಟ್ಟಿದ್ದಾರೆ 300 ಅಂತ, ಹೌದಾ? V1 ಅಂದ್ರೆ ಏನಂತಿದೆ? V ಅಂತ ಇದೆ. V2 ಅಂದ್ರೆ ಏನಂತಿದೆ? 2 times of V whole to the power of gamma minus 1. Gamma value ಎಷ್ಟಿದೆ ಫಾರ್ ಡಯಾಟಮಿಕ್ ಗ್ಯಾಸ್, ಸಾರಿ ಫಾರ್ ಮೊನೋಅಟಮಿಕ್ ಗ್ಯಾಸ್? 5/3 minus of 1 here according to formula. T2 divide by 300. V ಅನ್ನೋ ಟರ್ಮ್ ಕ್ಯಾನ್ಸಲ್ ಆಯಿತು. 1/2 whole to the power of, so 5 minus of 3, so that is 2. So 2/3, 1/2 whole to the power of 2/3. T2 divide by 300, 1/2 whole to the power of 2/3, so that is equal to 0.69. T2 which is equal to 0.69 or 0.7, you can take it, into 300, nearly about that. So 0.69 into 300, that is 188 Kelvin. So I got that T2 value here. So ನನಗೆ ಇಲ್ಲಿ T2 ವ್ಯಾಲ್ಯೂನೇ ಸಿಕ್ತು. ಇಲ್ಲಿ ನೋಡ್ರಿ, ವರ್ಕ್ ಡನ್ ವಿಚ್ ಈಸ್ ಈಕ್ವಲ್ ಟು, ಈ ಫಾರ್ಮುಲಾ ಯೂಸ್ ಮಾಡಿ. ಎನ್ ವ್ಯಾಲ್ಯೂ ಎಷ್ಟಿದೆ? 2 ಅಂತ ಇದೆ, ಹೌದಾ? ಆರ್ ವ್ಯಾಲ್ಯೂ, ಗ್ಯಾಸ್ ಕಾನ್ಸ್ಟೆಂಟ್ 8.314 ಡಿವೈಡ್ ಬೈ ಗಾಮಾ ವ್ಯಾಲ್ಯೂ ಎಷ್ಟಿದೆ? 5/3 minus of 1. T1 ವ್ಯಾಲ್ಯೂ ಎಷ್ಟಿದೆ? 300 minus of 188, ಹೌದು? ಸೊ ನೆಕ್ಸ್ಟ್ ನೋಡ್ರಿ, ಸೊ 5/3 minus of 1, ಸೊ ಏನಂತಾಗುತ್ತೆ? 2/3 ಅಂತ ಆಗುತ್ತೆ ಅಲ್ಲಿ. 2 into 8.314 ಡಿವೈಡ್ ಬೈ 2/3. 2 ಅನ್ನೋ ಟರ್ಮ್ ಕ್ಯಾನ್ಸಲ್ ಆಯಿತು. ಸೊ ದಿಸ್ ಈಸ್ 300 minus of 188, so that is 111 we can consider nearly. Next, work done which is equal to 3 into 8.314 into 111. So this is the final answer. So work done which is equal to this much of joules.